ಗಮ ಗಮ ಧನಿ ಧನಿ ರಿಗ ರಿಗ ಮ ಪ ಮ ಪ ಧನಿ ಧನಿ ಸ ಮ ಗ ಪ ಮ ಗ ಪ ಮ ಗ ಪ ಮ. ಶಾಕ್ ಆಗಿದ್ದು ನಿಮ್ಮನ್ನ ನಾನು ಹೆಂಗೆ ವಿಲನ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ನಾನು ಯಾವ ಆ್ಯಂಗಲ್ ಇಂದ ವಿಲನ್ ತರ ಕಾಣ್ತೀನಿ ನಿಮ್ಗೆ ಅಂತ ಈಗ ಮಜಾ ಬರ್ತಾ ಇದೆ ಆಕ್ಚುಲಿ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ. ಗಾಯನ ಮತ್ತು ನಟನೆ ಕಷ್ಟ ಅನ್ಸಲ್ವಾ? ಗಾಯಕರಿಗೆ ನಟನೆ ಎಲ್ಲೋ ಒಳಗೆ ಸುಪ್ತವಾಗಿ ಅಡಗಿರುತ್ತೆ ಅಂತ ಅನ್ಕೊಳ್ತೀನಿ. ನಾನು ಹಾಡಿದ ಬಹುತೇಕ ಎಲ್ಲಾ ಚಲನಚಿತ್ರಗಳಲ್ಲೂ ನನಗೆ ಹೀರೋಯಿನ್ ಆಗಿ ಕರೆ ಬಂದಿತ್ತು. ಇವಾಗ ಸ್ವಲ್ಪ ಜೋರಾಗಿದ್ದೀನಿ ನಾನು. ಅರ್ಧಕ್ಕರ್ಧ ಬಾಲ್ಯ ಮರದ ಮೇಲೆ ಕಳೆದಿದ್ದೀನಿ. ತುಂಟ್ರಾಗಿದ್ರ ನೀವು? ಸಿಕ್ಕಾಪಟ್ಟೆ. ಹುಡುಗಿ ಒಳ್ಳೆ ಟೊಮೆಟೊ ಇದ್ದಂಗ ಅವಳೆ. ಸ್ಕೂಲ್ ಬೆಲ್ ಆಗಿದ್ದ ಸೌಂಡ್ ಕೇಳಿಸಿದ ತಕ್ಷಣ ಮನೆ ಕಾಂಪೌಂಡ್ ಹಾರಿ ಸ್ಕೂಲಿನ ಕಾಂಪೌಂಡ್ ಎಗರ್ಬಿಟ್ಟು ಹೋಗ್ತಾ ಇದ್ದೆ ಸ್ಕೂಲ್ಗೆ ಅಂತಾರ. ಆಮೇಲೆ ಸ್ನಾನಕ್ಕೆ ಅಂತ ಇಳಿದ್ಬಿಟ್ರೆ ಆ ಎಲ್ಲ ಅಣಗ್ಸೋರು ನಂಗೆ, ಓ ಆನೆ ಹೊಂಡಕ್ಕೆ ಇಳಿತು ಅಂತ. ದೀಪ್ ಚಂದಿ ತಾಳದಲ್ಲಿ ಒಂದು ಹಾಡು ಹೇಳಿ ಅಂತ. ದೀಪ್ ಚಂದಿ ಅಂದ್ರೆ ಯಾರ್ದೋ ಹುಡುಗಿ ಹೆಸರು ಅನ್ಕೊಂಡ್ಬಿಡ್ತಾರೆ ಇವಾಗ ಅಷ್ಟೇ. ನನ್ಗೆ ಯಾವಾಗ್ಲೂ ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಂತ ಕರೀತಾರೆ ಫೀಲ್ಡ್ ಅಲ್ಲಿ. ಆಮೇಲೆ ಗ್ರಾಮ್ ಫೋನ್ ಅಂತ ಕರೀತಾರೆ, ಏನೇನೋ ಹೆಸರಿಟ್ಟಿದ್ದಾರೆ ನಂಗೆ, ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅವರೆಲ್ಲ ಭಜನೆ ಮಾಡುವಾಗ ಅಪ್ಪನ ಕಾಲ ಮೇಲೆ ಕುತ್ಕೊಂಡು ಅವ್ರ ಜೊತೆ ನಾನು ತಾಳ ಹಾಕ್ತಾ ಇದ್ನಂತೆ. ಅಪ್ಪ ಓಹೋ ಈ ಮಗುಗ್ ಸಂಗೀತ ಕಲಿಸ್ಬೇಕು ಬಂದಿದೆ, ಹೆಣ್ಣು ಗುರುಗಳ ಹತ್ರನೇ ಹೋಗಿ ಕಲ್ತ್ರೆ ಇನ್ನು ಗಾಯಕಿ ಶೈಲಿ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಥಿಯರಿ ಇದೆ. ಅರ್ಚನಾ ಉಡುಪ ಅವ್ರು ಆಡಕ್ಕೆ ಆಗಲ್ವಂತೆ. ಕೆಲವು ಸಮಯ ನಂಗೆ ಹಾಡೋದಕ್ಕಾಗಿರ್ಲಿಲ್ಲ. ಆವಾಗ್ಲೂ ನನಗೆ ಹಾಡಕ್ಕಾಗಲ್ಲ ಅಂತೆಲ್ಲ ಹಬ್ಸಿದ್ರು ನನ್ನ ಸೋಕಾಲ್ಡ್ ಸ್ನೇಹಿತರು. ಹಾಗೆ ಹೇರ್ ಕಟ್ ಮಾಡಿಸ್ಕೊಂಡವ್ರಿಗೆಲ್ಲ ಕ್ಯಾನ್ಸರ್ ಬಂತು ಅನ್ನೋದಾದ್ರೆ ಅರ್ಧ ಪ್ರಪಂಚ ಖಾಲಿ ಆಗಿರ್ಬೇಕಿತ್ತು ಇವಾಗ. ನೋಡ್ತೀರಿ ಸಿನಿಮಾ, ಸಂಗೀತ ಮತ್ತು ಸಾರೆಗಮಪ ಅಂತಹ ರಿಯಾಲಿಟಿ ಶೋ? ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ ಅನ್ನೋದು ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಅನ್ಕೊಳ್ತೀನಿ.